ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ಟ್ಲೈನ್ಸ್ ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ಮಾರ್ಕೆಟ್ ರಿವ್ಯೂ ಮಾಡೋಣ ಈಗ. ಸೊ ನಿಫ್ಟಿ ನೋಡ್ಬೋದು ಅಬೌಟ್ 21 ಮೂವಿಂಗ್ ಆವ್ರೇಜ್ ಮೇಲಿದೆ. ಪ್ಲಸ್ ಆಲ್ ದ ಇಂಡೆಕ್ಸಸ್ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲ ಕೂಡ ಒಂದು ಒಳ್ಳೆ ಕ್ಲೋಸಿಂಗ್ ಕೊಟ್ಟಿದೆ. ಇವತ್ತು ಒಂದು ಒಳ್ಳೆ ಸ್ಟ್ರಾಂಗ್ ಬೌನ್ಸ್ ಅಂತ ಹೇಳ್ಬೋದು ಮಾರ್ಕೆಟಲ್ಲಿ. ಇದಲ್ದ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಂದರೆ ನಮ್ಮದೇನು ಎಕ್ಸಿಸ್ಟಿಂಗ್ ಪೊಸಿಷನ್ಸ್ ಇರುತ್ತೋ ಅದರಲ್ಲೂ ಕೂಡ ಒಂದು ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಸೊ ಇದೆಲ್ಲ ಓವರ್ ಆಲ್ ಒಂದು ಅಂಶ ಕನ್ಸಿಡರ್ ಮಾಡಿದಾಗ ಒಂದು ಒಳ್ಳೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು ಇಲ್ಲಿಂದ ಅಂತ ಅನಿಸ್ತಾ ಇದೆ. ಸೊ ಯಾರಾದರೂ ಎಕ್ಸಿಸ್ಟಿಂಗ್ ಟ್ರೇಡ್ಸ್ ಇದೆ, ಏನಾದರೂ ರಿಸ್ಕ್ ಫ್ರೀ ಟ್ರೇಡ್ಸ್ ಇದೆ, ಡೆಫಿನೆಟ್ಲಿ ಅಗ್ರೆಸಿವ್ ಆಗಿ ಆ್ಯಡ್ ಮಾಡ್ಕೊಬೋದು. ಇಲ್ಲ ಹೊಸ್ದಾಗಿ ಬಿಲ್ಡ್ ಮಾಡ್ತಾ ಇದ್ದೀವಿ ಪೊಸಿಷನ್ಸ್ ಅಂದರೆ ಡೆಫಿನೆಟ್ಲಿ ಸ್ಮಾಲ್ ಪೊಸಿಷನ್ ಸ್ಟಾರ್ಟ್ ಮಾಡಿ ರಿಸ್ಕ್ ಫ್ರೀ ಆದಮೇಲೆ ಪೊಸಿಷನ್ಸ್ ಆ್ಯಡ್ ಮಾಡ್ಬೋದು ಇಲ್ಲಿಂದ. ಸೊ ಇದೊಂದಿಗೆ ಸ್ಟಾರ್ಟ್ ಮಾಡೋಣ ನಿಫ್ಟಿ ಲೆವೆಲ್. ಸೊ ನಿಫ್ಟಿ ಇವತ್ತು ಸ್ಟ್ರಾಂಗ್ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಡೆಫಿನೆಟ್ಲಿ ಇಲ್ಲಿಂದ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ. ಬ್ಯಾಂಕ್ ನಿಫ್ಟಿ ನಾನು ಆಲ್ರೆಡಿ ಹೇಳಿದಾಗೆ ಡೆಫಿನೆಟ್ಲಿ ಬ್ಯಾಂಕ್ ನಿಫ್ಟಿ ಕಂಪೇರ್ ಟು ನಿಫ್ಟಿ ವೆರಿ ಮಚ್ ಸ್ಟ್ರಾಂಗ್ ಇದೆ. ಸೊ ಅದರಿಂದ ಬ್ಯಾಂಕ್ ನಿಫ್ಟಿ ಫೋಕಸ್ ಮಾಡಿ ನಿಫ್ಟಿಗಿಂತ. ಪ್ಲಸ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕೂಡ ಒಂದು ಒಳ್ಳೆ ಬೌನ್ಸ್ ಕೊಟ್ಟಿದೆ. ಬಟ್ ಸ್ಮಾಲ್ ಕ್ಯಾಪಲ್ಲಿ ನಂಗೆ ಡೆಫಿನೆಟ್ಲಿ ಒಂದು ಈ ಲೆವೆಲ್ ಏನಿದೆ ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ 17,400 ಮೇಲೆ ನಂಗೆ ಒಂದು ಒಳ್ಳೆ ಸ್ಟ್ರಾಂಗ್ ಆಗಿ ಈ ಲೆವೆಲ್ ಕ್ರಾಸ್ ಆಗಬೇಕು. ಆವಾಗ ಒಂದು ಒಳ್ಳೆ ಬುಲ್ಲಿಶ್ ಅಂತ ಹೇಳ್ಬೋದು. ಇಲ್ಲಾಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ಫೇಸ್ ಮಾಡಿ ಮತ್ತೆ ಡೌನ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದೊಂದೇ ವೀಕ್ನೆಸ್ ಈಗ ಸ್ಮಾಲ್ ಕ್ಯಾಪಲ್ಲಿ. ಬಟ್ ಮಿಡ್ ಕ್ಯಾಪ್ ಇಸ್ ಫೈನ್. ಮಿಡ್ ಕ್ಯಾಪ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಆ್ಯಸ್ ಲಾಂಗ್ ಆಸ್ ಇಟ್ಸ್ ಸೇ ಅಬೌಟ್ 21 EMA ನೋ ಪ್ರಾಬ್ಲಮ್. ಸೊ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ವೀಕ್ ಇರ್ಬೋದು, ಬಟ್ ದಟ್ಸ್ ಫೈನ್ ಅಂತ ಹೇಳ್ಬೋದು. ಸೊ ಈಗ ಸೆಕ್ಟರ್ ವೈಸ್ ಬರೋದಂದರೆ ನಾನು ಆಲ್ರೆಡಿ ಹೇಳಿದಾಗೆ ಮುಂಚೆ ಕೂಡ ಆಟೋ ಸೆಕ್ಟರ್ ತುಂಬ ಸ್ಟ್ರಾಂಗ್ ಮೂಮೆಂಟಮ್ ಆಗಿದೆ. ಪ್ಲಸ್ ಬ್ಯಾಂಕ್ ನಿಫ್ಟಿ ಎಸ್ಪೆಷಲಿ PSU ಬ್ಯಾಂಕ್ ಅಂತೂ ತುಂಬ ಸ್ಟ್ರಾಂಗ್ ಇದೆ. ಬಟ್ ಸೆಟಪ್ ವೈಸ್ ನಮ್ಗೆ ಯಾವುದೂ ಅಟ್ ಪ್ರೆಸೆಂಟ್ ಎಂಟ್ರಿ ಆಗೋ ಸೆಟಪ್ಸ್ ಇಲ್ಲ. ಸೊ ಬಟ್ ಫೈನ್, ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಯಾವ್ದು ರಿಲೇಟೆಡ್ ಸ್ಟಾಕ್ಸ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಹಾಗಾಗಿ ಸೆಕ್ಟರ್ ವೈಸ್ ಹೇಳಿದ್ರೆ ಆಟೋ ಸೆಕ್ಟರ್ ಪ್ಲಸ್ಸು ಬ್ಯಾಂಕ್ ನಿಫ್ಟಿ ಫೋಕಸ್ ಮಾಡಿ, ಮಿಕ್ಕಿದ ಯಾವ ಸೆಕ್ಟರು ಫೋಕಸ್ ಮಾಡಬೇಡಿ. ನೋಡೋಣ, ಏನಾದ್ರು ಸ್ವಲ್ಪ ದಿನ ಒಂದು ಒಳ್ಳೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಯಿತು, ಕಂಟಿನ್ಯೂಸ್ ರ್ಯಾಲಿ ಬರ್ತಾ ಇದ್ದಾಗ ಬೇರೆ ಸೆಕ್ಟರ್ ಫೋಕಸ್ ಮಾಡೋಣ. ಬಟ್ ನಾವು ಬ್ಯಾಂಕ್ ನಿಫ್ಟಿ ಆಟೋದಲ್ಲಿ ಮಾತ್ರ ಫೋಕಸ್ ಮಾಡಿ ಟ್ರೇಡ್ ಮಾಡಿದ್ರೆ ಇಂಥ ಸ್ಟಾಕಲ್ಲಿ ಟ್ರೇಡ್ ಮಾಡಿ, ಕಂಪ್ಲೀಟಾಗಿ ಬೇರೆ ಸೆಕ್ಟರ್ಸ್ ಅವಾಯ್ಡ್ ಮಾಡಿ. ಸೊ ಈಗ ನಾನು ಓಪನ್ ಪೊಸಿಷನ್ಸಿಗೆ ಬರ್ತೀನಿ. ನಾನು ಆಲ್ರೆಡಿ ಹೇಳಿದಾಗೆ ನಂತರ HSS ಎಂಟರ್ಪ್ರೈಸಸ್ಸು, AU ಬ್ಯಾಂಕು ಮತ್ತು ಬೆಲ್ ರೈಸ್ ಪೊಸಿಷನ್ಸ್ ಇತ್ತು. AU ಬ್ಯಾಂಕ್ ಒಂದು ಒಳ್ಳೆ ಮೂಮೆಂಟಮ್ ಬಂತು ಇವತ್ತು ಕಂಪ್ಲೀಟಾಗಿ ನನಗೆ. ಸೊ ಬೆಲ್ ರೈಸಲ್ಲಿ ವೋಲಟೈಲ್ ಇದೆ, ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ. ಆಮೇಲೆ HSS ಕೂಡ ಫೈನ್ ಇದು, ಇನ್ನು ಅಂದರೆ ಸ್ಟಾಪ್ ಲಾಸ್ ಏನು ಟ್ರಿಗರ್ ಆಗಿಲ್ಲ, ಬಟ್ ಸ್ಟಿಲ್ ಫೈನ್ ಇದು, ಒಂದು ಒಳ್ಳೆ ಕನ್ಸಾಲಿಡೇಷನ್ ಆಗ್ತಾಯಿದೆ. ನಾನು ಇನ್ಫ್ಯಾಕ್ಟ್ ಆ್ಯಾವ್ರೇಜ್ ಮಾಡ್ಕೊತೀನಿ ಅಬೋ 1905 ಹೋದರೆ. AU ಬ್ಯಾಂಕಲ್ಲಿ ಒಂದು 2 ಎಂಟ್ರಿ ಇದೆ ಆ್ಯಕ್ಚುಲಿ. ಒಂದು February 9th ಎಂಟ್ರಿ ಇದೆ, ಇನ್ನೊಂದು ಇವತ್ತು ಎಂಟ್ರಿ ಕೂಡ ಇದೆ. ಸೊ ಇಲ್ಲಿಂದ ಒಂದು ಒಳ್ಳೆ ಮೂಮೆಂಟಮ್ ಬರ್ಬೋದು AU ಬ್ಯಾಂಕಲ್ಲಿ, ನೋಡೋಣ. ಮತ್ತು ನನ್ನ ಬಯಬಲ್ ಸೆಟಪ್ಸಲ್ಲಿ ನಾನು ಆಲ್ರೆಡಿ ನ್ಯೂಸ್ ಲೆಟರ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಕಂಪ್ಲೀಟ್ ಹೋಲ್ಡಿಂಗ್ ಡೀಟೇಲ್ಸ್ ಮತ್ತು ನಾನು ಬಯಬಲ್ ಸೆಟಪ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಡೆಫಿನೆಟ್ಲಾಗಿ ಈ ನ್ಯೂಸ್ ಲೆಟರ್ ಓದಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾನು ಯಾಕೆ ಸ್ವಲ್ಪ ಬುಲ್ಲಿಶ್ ಅಂತ ಬುಲ್ಲಿಶ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಪ್ಲಸ್ ಯಾವ್ದು ಬಯಬಲ್ ಸೆಟಪ್ಸ್ ಇದೆಲ್ಲ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಈ ನ್ಯೂಸ್ ಲೆಟರ್ಸ್ ಕಂಪ್ಲೀಟಾಗಿ ಓದಿ. ಸೊ ನಾನು ಬಯಬಲ್ ಬಜಾಜ್ ಆಟೋ ಹೇಳಿದಾಗ ಆಟೋ ಒಂದು ಒಳ್ಳೆ ಸ್ಟ್ರಾಂಗ್ ಮೂಮೆಂಟಮ್ ಇದೆ. ಪ್ಲಸ್ ಬಜಾಜ್ ಆಟೋ ಒಂದು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ. ಟೆಕ್ನಿಕಲಿ ಇಟ್ಸ್ ಎ ಪರ್ಫೆಕ್ಟ್ 5 ಸ್ಟಾರ್ ಸೆಟಪ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಬಜಾಜ್ ಆಟೋನ ಫೋಕಸ್ ಮಾಡ್ತಾಯಿದ್ದೀನಿ. TVS ಮೋಟ್ರ್ ಕೂಡ ಅಷ್ಟೇ, ನಾನು ಮುಂಚೆ ಕೂಡ ಹೇಳಿದ್ದೆ TVS ಮೋಟ್ರ್ ಒಂದು ಒಳ್ಳೆ ಸ್ಟ್ರಾಂಗ್ ಸ್ಟಾಕ್ ಆಗಿದೆ. ಏನು ಈ ಕನ್ಸಾಲಿಡೇಷನ್ ಕೊಟ್ಟಿದೆ, ಇಲ್ಲಿಂದ ಏನಾದರೂ ಒಂದು ಬ್ರೇಕ್ಔಟ್ ಕೊಡ್ತು ಅಂದರೆ ಡೆಫಿನೆಟ್ಲಿ ವೆರಿ ಗುಡ್ ಎಂಟ್ರಿ ಅಂತ ಹೇಳ್ಬೋದು. ಮತ್ತು ಅತುಲ್ ಆಟೋ ಸಹ ಹಾಗೆಯೇ ಒಂದು ಒಳ್ಳೆ ಸ್ಟ್ರಾಂಗ್ ಅರ್ನಿಂಗ್ಸ್ ಕೊಟ್ಟಿದೆ. ಸೊ ಏನಾದರೂ ಅಬೌವ್ 5 to 6 ಬಂದರೆ ಡೆಫಿನೆಟ್ಲಿ ನಾನು ಎಂಟ್ರಿ ಆಗ್ತೀನಿ. ಟೈಟನ್ ಕೂಡ ಅಷ್ಟೊಂದು ಒಳ್ಳೆ ಸ್ಟ್ರಾಂಗ್ ಒಳ್ಳೆ ಟೆಕ್ನಿಕಲ್ ಸೆಟಪ್ ಆಗಿದೆ. ಸೊ ಅದರಿಂದ ಇದು ಕೂಡ ಫೋಕಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ಕೈ ಗೋಲ್ಡ್, ಎಸ್ಪೆಷಲಿ ಈ ಗೋಲ್ಡ್ ಮ್ಯಾನುಫ್ಯಾಕ್ಚರ್ಸ್ ಏನೇನಿದೆ ಅಪಾರ್ಟ್ ಫ್ರಮ್ ರಿಟೇಲ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಒಂದು ಒಳ್ಳೆ ಅರ್ನಿಂಗ್ಸ್ ಕೊಟ್ಟಿರೋದ್ರಿಂದ ಮತ್ತು ಇದು ಲಾಂಗ್ ಬೇಸ್ ಬ್ರೇಕ್ಔಟ್ ಆಗಿರೋದ್ರಿಂದ ಸ್ಕೈ ಗೋಲ್ಡ್ ಕೂಡ ಒಂದು ಡೆಫಿನೆಟ್ಲಿ ಬೈ ಮಾಡ್ಬೋದು ಅಬೌವ್ 386 ಲೆವೆಲ್ಸಲ್ಲಿ. ನಾನು ಇದು ಕೂಡ ನ್ಯೂಸ್ ಲೆಟರ್ ಮೆನ್ಷನ್ ಮಾಡಿದ್ದೀನಿ, ದಯವಿಟ್ಟು ಓದಿ. ಮತ್ತು ಅಥರ್ ಇಂಜಿನಿಯರಿಂಗ್ ಕೂಡ ಅಷ್ಟೇ, ಇದು ಕೂಡ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸೊ ಡೆಫಿನೆಟ್ಲಿ ನಾನು ಯಾವ್ದಾನ ರಿಸ್ಕ್ ಫ್ರೀ ಆದರೆ ಈ ಯಾವ್ದಾನ ಸ್ಟೇಷನ್ ಡೆಫಿನೆಟ್ಲಿ ಎಂಟ್ರಿ ಆಗೇ ಆಗ್ತೀನಿ ನಾನು. ಲಾರೆನ್ಸ್ ಲ್ಯಾಬ್ ಕೂಡ ಟ್ರ್ಯಾಕ್ ಮಾಡ್ತಾಯಿದ್ದೀನಿ, ಯಾಕಂದರೆ ಒಳ್ಳೆ ಸ್ಟ್ರಾಂಗ್ ಕ್ಲೋಸಿಂಗ್ ಕೊಟ್ಟಿದೆ ಇತ್ತು ಮತ್ತು ಒಂದು ಪುಲ್ ಬ್ಯಾಕ್ ಆಗಿದೆ ಮೂವಿಂಗ್ ಆವ್ರೇಜಿಂದ. ಸೊ ಇದು ನನ್ನ ಕಂಪ್ಲೀಟ್ ಬಯಬಲ್ ಸೆಟಪ್ಸ್ ನಾಳೆಗೆ. ಅದಲ್ದಿರೋ ನಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಟ್ವಿಟರಲ್ಲಿ ಕೂಡ ಲೈವ್ ಮಾರ್ಕೆಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ನಾನು ಟ್ವಿಟರ್ ಹ್ಯಾಂಡಲ್ ಕೂಡ ಫಾಲೋ ಮಾಡಿ. ಪ್ಲಸ್ ಇನ್ನೊಂದೇನಂದರೆ ನಾನು ನ್ಯೂಸ್ ಲೆಟರ್ಸ್ ಕೂಡ ಓದ್ತಾ ಇರಿ. ಆಲ್ಮೋಸ್ಟ್ ನಾನು ಎವ್ರಿ ಡೇ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ನ್ಯೂಸ್ ಲೆಟರ್ಸ್ ಬರೀತಾ ಇದ್ದೀನಿ. ಇದರಿಂದ ನಿಮ್ಗೆ ಇನ್ಸೈಟ್ಸ್ ಅರ್ಥ ಆಗುತ್ತೆ ಕಂಪ್ಲೀಟಾಗಿ ನಾನು ಯಾಕೆ ಬೈ ಮಾಡಿದ್ದೀನಿ, ಟೆಕ್ನಿಕಲ್ ಆಗಿರ್ಬೋದು, ಫಂಡಮೆಂಟಲ್ ಆಗಿರ್ಬೋದು, ಮತ್ತು ಯಾವ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಇದೇನು ವಿತಿನ್ ನೆಕ್ಸ್ಟ್ ವೀಕಲ್ಲಿ ನನ್ನ ವೆಬ್ಸೈಟ್ ಬರುತ್ತೆ, ಅದರಲ್ಲಿ ಕಂಪ್ಲೀಟ್ ನಿಮ್ಗೆ A to Z ಡೀಟೇಲ್ಸ್ ಇರುತ್ತೆ. ಕಂಪ್ಲೀಟ್ ಸಿಂಗಲ್ ಸೋರ್ಸಲ್ಲೇ ನೀವು ಆ್ಯಕ್ಸೆಸ್ ಮಾಡ್ಬೋದು, ನ್ಯೂಸ್ ಲೆಟರ್ಸ್ ಆಗಿರ್ಬೋದು ಅಥವಾ ನನ್ನ ಇನ್ಸೈಟ್ಸ್ ಆಗಿರ್ಬೋದು. ಸೊ ಹಾಗೆ ಅಲ್ಲಿ ತನಕ ಈ PDF ಅಟ್ಯಾಚ್ ಮಾಡ್ತಾಯಿರ್ತೀನಿ ನನ್ನ ವೀಡಿಯೋದಲ್ಲಿ ಅಥವಾ ಟ್ವಿಟರಲ್ಲಿ.
ಸೊ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಡೆಫಿನೆಟ್ಲಿ ಅಗೇನ್ ಮತ್ತೆ ಒಂದು ಕನ್ಕ್ಲೂಷನ್ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ವಿತೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಎಕ್ಸಿಸ್ಟಿಂಗ್ ಪೊಸಿಷನ್ ರಿಸ್ಕ್ ಫ್ರೀ ಇದ್ದರೆ ಮಾತ್ರ ಅಗ್ರೆಸಿವ್ ಆಗಿ ಆ್ಯಡ್ ಮಾಡಿ, ಇಲ್ಲ ಅಂದರೆ ಸ್ಮಾಲ್ ಪೊಸಿಷನ್ ಆ್ಯಡ್ ಮಾಡಿ. ನಿಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ ಮಾರ್ಕೆಟಿಂದ ಅಂದರೆ ಮಾತ್ರ ಆ್ಯಡ್ ಮಾಡಿ ಅಂತ ಹೇಳ್ತಾ ಕನ್ಕ್ಲೂಡ್ ಮಾಡ್ತಿದ್ದೀನಿ ವೀಡಿಯೋನ. ಸಬ್ಸ್ಕ್ರೈಬ್ ಆಗಿ ಹಾಗೆ. ಥ್ಯಾಂಕ್ ಯು ವೆರಿ ಮಚ್.